3 ಅಂಕದ ಪ್ರಶ್ನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಂತೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳಿಗೆ ಸಂಬಂಧಿಸಿದಂತಹ 2019ರಿಂದ 2025ರವರೆಗೆ SSLC ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ 3 ಅಂಕದ ಪ್ರಶ್ನೆಗಳನ್ನು ನಾವು ಸವಿವರವಾಗಿ ಅಧ್ಯಯನವನ್ನು ಮಾಡೋಣ. 50ನೇ ಪ್ರಶ್ನೆ, ಅಂಕಗಳು 3. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರ ಬರೆಯಿರಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಿ. ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಏಪ್ರಿಲ್ 2019, ಏಪ್ರಿಲ್ 2020, ಸೆಪ್ಟೆಂಬರ್ 2020, ಮಾರ್ಚ್ 2022, ಜುಲೈ 2022, ಏಪ್ರಿಲ್ 2024, ಆಗಸ್ಟ್ 2024 ಇಷ್ಟು ವರ್ಷ ಈ ಒಂದು ಚಿತ್ರವನ್ನು ನಿಮ್ಗೆ ಕೇಳ್ಯಾರ. ಹೌದಾ? ಎಲ್ಲ ಭಾಗಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು, ಬೈಹಾರ್ಟ್ ಮಾಡಿ ಗುರುತಿಸ್ಬೇಕು. ಎಕ್ಸಾಮ್ ಒಳಗಡೆ ನಿಮಗೇನಪ್ಪ ಅಂದ್ರೆ ಯಾವುದಾದ್ರೂ 2 ಭಾಗಗಳನ್ನು ಕೊಟ್ಟಿರ್ತಾರೆ. ಹೌದಾ? ಇಲ್ಲಿರುವಂಥ ಎಲ್ಲ ಭಾಗಗಳಲ್ಲಿ ಯಾವುದಾದ್ರೂ 2 ಭಾಗಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಾರೆ. ಆ 2 ಭಾಗಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ 2 ಭಾಗಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಓದಿ ಅವುಗಳನ್ನು ಗುರುತಿಸ್ಬೇಕು. ಅವ್ರು ಯಾವ ಭಾಗಗಳು ಕೇಳಿರ್ತಾರಲ್ಲ ಅವೇ ಭಾಗಗಳನ್ನು ನೀವು ಗುರುತಿಸ್ಬೇಕು. ಅವ್ರು ಕೇಳಿದ್ದು ಬಿಟ್ಟು ಬೇರೆ ಭಾಗಗಳನ್ನು ನೀವು ಗುರುತಿಸಿರಂದ್ರೆ ಅದಕ್ಕೆ ಅಂಕಗಳನ್ನು ನೀಡುವುದಿಲ್ಲ. ಹಾಗಾಗಿ ಈ ಒಂದು ಚಿತ್ರವನ್ನು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡಿ. ಮುಂದಿನ ಪ್ರಶ್ನೆ, ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಂತ ಹೇಳ್ಯಾರ. ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು? ಇಲ್ಲಿ 3 ಪ್ರಶ್ನೆಗಳನ್ನು ಕೇಳ್ಯಾರ. 3 ಅಂಕಗಳಿಗೆ ಈ ಒಂದೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳದಾವ. ಇದು ಜೂನ್ 2019ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಫಸ್ಟ್ ನೋಡ್ರಿ ಏನು ಹೇಳ್ಯಾರ, ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ. ಯಾವುದೇ ಒಂದು ಆಮ್ಲವನ್ನು ತಗೋರಿ, ಅದು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ. ಲೋಹದ ಕಾರ್ಬೋನೇಟ್ ಅಂದ್ರೆ ನಾವು ಸೋಡಿಯಂ ಕಾರ್ಬೋನೇಟನ್ನು ತಗೋಬಹುದು. ಆಮ್ಲ ಅಂದರೆ HCl ಅಂತ ತಗೋಬಹುದು. ಸೋಡಿಯಂ ಕಾರ್ಬೋನೇಟ್ನೊಂದಿಗೆ HCl ವರ್ತಿಸಿದಾಗ ನಮಗೆ ಯಾವ ಅನಿಲ ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಅನಿಲ ಬಿಡುಗಡೆ ಆಗುತ್ತೆ. ಹೌದಾ? ಈ ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಅನಿಲ ಬಿಡುಗಡೆ ಆಗುತ್ತಾ. ಅನಿಲದ ಹೆಸರು ಕಾರ್ಬನ್ ಡೈಆಕ್ಸೈಡ್ ಅಂತ ಬರೆದ್ರೆ ಇದಕ್ಕೆ 1 ಅಂಕ. ನೆಕ್ಸ್ಟ್ ಏನು ಕೇಳ್ಯಾರ ಕ್ವಶನ್, ಈ ಅನಿಲವನ್ನು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಬಿಡುಗಡೆ ಆದಂಥ ಅನಿಲನ ನಮಗೆ ಗೊತ್ತಾಗ್ಯದ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಯಾವುದರ ಮೂಲಕ ಹಾಕಬೇಕತ್ತ? ಸುಣ್ಣದ ತಿಳಿನೀರಿನ ಮೂಲಕ. ಸುಣ್ಣದ ತಿಳಿನೀರು ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaOH ಟೇಕನ್ ಟಾಯ್ಸ್. ಇದು ಸುಣ್ಣದ ತಿಳಿನೀರು ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಬಿಡುಗಡೆ ಆದಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಮಿಕ್ಸ್ ಮಾಡಿದಾಗ ಅಲ್ಲಿ ಒಂದು ಪ್ರಕ್ಷೇಪ ಉಳಿತದ. ಉಂಟಾಗುವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರಕ್ಷೇಪ ಉಳಿತದ. ಹೌದಾ? ಅದರ ಒಂದು ಸಮೀಕರಣ ಬರಿ ಅಂದಾರ. ಸಮೀಕರಣವನ್ನು ಬರ್ದೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುಣ್ಣದ ಕಲ್ಲು ಉತ್ಪತ್ತಿಯಾಗುತ್ತೆ. ಅದ್ರ ಜೊತೆಗೆ ನೀರು ಉತ್ಪತ್ತಿಯಾಗುತ್ತೆ. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಕ್ಷೇಪದ ಬಣ್ಣ ಕೇಳ್ಯಾರ ಅವ್ರು. ಪ್ರಕ್ಷೇಪ ಅಂದರೆ ಇದು ಸುಣ್ಣದ ಕಲ್ಲು ನೀರಿನಲ್ಲಿ ಕರಗಂಗಿಲ್ಲ. ಜಲವಿಲೀನಗೊಳ್ಳದ ಒಂದು ವಸ್ತುವಿಗೆ ಪ್ರಕ್ಷೇಪ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಜಲವಿಲೀನಗೊಳ್ಳದ ಒಂದು ವಸ್ತುವಿಗೆ ನಾವು ಪ್ರಕ್ಷೇಪ ಅಂತ ಕರಿತೀವಿ. ಆ ಪ್ರಕ್ಷೇಪ ಯಾವ ಬಣ್ಣದಲ್ಲಿ ಇರುತ್ತದೆಪ್ಪ ಅಂದ್ರೆ ಆ ಪ್ರಕ್ಷೇಪ ಬಿಳಿಯ ಬಣ್ಣದಲ್ಲಿ ಇರುತ್ತದೆ. ನೋಡ್ರಿ, 3 ಪಾಯಿಂಟ್ 3 ಕ್ವಶನ್ನ. ಇದಕ್ಕೆ 3 ಪಾಯಿಂಟ್ಸ್ಗಳನ್ನು ಬರೆದ್ರೆ 3 ಅಂಕಗಳು ಬರ್ತಾವೆ. ನೆಕ್ಸ್ಟ್, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಈ ಉತ್ಪನ್ನದ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳ್ಯಾರ. ಇದು 2019ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಹೌದಾ? ನೋಡಿ, ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ, ಹೌದಾ, ಸೋಡಿಯಂ ಕ್ಲೋರೈಡ್, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ. 52ನೇ ಪ್ರಶ್ನೆ,
ಇದು ನೋಡ್ರಿ, ಜಲೀಯ ಸೋಡಿಯಂ ಕ್ಲೋರೈಡ್ ಅಂದರೆ NaCl ಪ್ಲಸ್ ನೀರು. ಹೌದಾ, ಇದರೊಳಗೆ ಏನು ಮಾಡ್ಬೇಕಂತ NaCl ಪ್ಲಸ್ ನೀರು. NaCl ಪ್ಲಸ್ ನೀರು ಅಂದ್ರೆ ಏನಪ್ಪ ಅಂದ್ರೆ ಏನು ಬಿಡುಗಡೆ ಆಗುತ್ತಾ, ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಬರುತ್ತೆ. ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತಾ, ಕ್ಲೋರಿನ್ ಬಿಡುಗಡೆ ಆಗುತ್ತಾ, ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಹೌದಾ, ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಕೆಂಪು ಲಿಟ್ಮಸ್ ಕಾಗದನ್ನು ಎದ್ದಬೇಕಂತ, ನೀಲಿ ಲಿಟ್ಮಸ್ ಕಾಗದನ್ನು ಎದ್ದರೆ ಅಂತ ಯಾವುದೇ ಬದಲಾವಣೆ ಆಗುವುದಿಲ್ಲ, ಏಕೆ ಅಂತ ಕೇಳ್ಯಾರ. ಹೌದಾ, ನೋಡ್ರಿ ಇದರ ಆನ್ಸರ್ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಮತ್ತು ಜಲೀಯ ಸೋಡಿಯಂ ಕ್ಲೋರೈಡ್ ಅಂದ್ರೆ ಅದು ಏನಪ್ಪ ಅಂದ್ರೆ ಯಾವ ದ್ರಾವಣ ಸಿಗ್ತದೆ ನಮಗೆ, ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಒಂದು ದ್ರಾವಣ ಸಿಗುತ್ತೆ. ಹೌದಾ, ಅಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಅದೇ ದ್ರಾವಣದ ನೇರ 52ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಅಲ್ಲಿ ಕಾರಣವಾದಂತಹ ಉತ್ಪನ್ನ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬರುತ್ತೆ ಇದು. NaCl 2NaCl ಪ್ಲಸ್ H2O, ಸೋಡಿಯಂ ಕ್ಲೋರೈಡ್ ನೀರಿನೊಂದಿಗೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಹೌದಾ, ನೆಕ್ಸ್ಟ್ ಇದರ ಉಪಯೋಗಗಳನ್ನು ಕೇಳಿದ್ದಾರೆ ನೋಡ್ರಿ. 52ನೇ ಪ್ರಶ್ನೆ, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದಂಥ ಉತ್ಪನ್ನ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬರುವಂತಹ ಒಂದು ಕ್ವಶನ್ ಇದು. ಹೌದಾ, ಆ ಒಂದು ಅದರ ಉಪಯೋಗಗಳು ಕೇಳ್ಯಾರ. ಯಾವುದು ಉತ್ಪನ್ನ, ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು ಕೇಳ್ಯಾರ. ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ, ಲೋಹಗಳು ಜಿಡ್ಡು ಹಿಡಿದಿದ್ದು ಅಂದ್ರೆ ಆ ಜಿಡ್ಡುಗಳ ನಿವಾರಣೆಯಲ್ಲಿ ಇದನ್ನು ಬಳಸ್ತಾರೆ. ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಅದೇ ರೀತಿ ಕಾಗದ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಹೌದಾ, ಒಂದೇದೇನಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಉತ್ಪನ್ನ, ಕಾರಣವಾದಂಥ ಉತ್ಪನ್ನ. ಇದರ ಉಪಯೋಗ ಲೋಹಗಳ ಜಿಡ್ಡುಗಳ ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳು, ಕಾಗದ ತಯಾರಿಕೆ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರೆ, ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತಾರೆ. ಇದು ಮಾರ್ಚ್ 2019ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. SSLC ವಾರ್ಷಿಕ ಪರೀಕ್ಷೆಗೆ ಮಾರ್ಚ್ 2019ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ 53, ಪ್ರಬಲ ಆಮ್ಲ ಎಂದರೇನು? ಪ್ರಬಲ ಆಮ್ಲ ಎಂದರೇನು? ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನು ತಡೆಗಟ್ಟಬಹುದು, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳ್ಯಾರ. ಹೌದಾ, ಪ್ರಬಲ ಆಮ್ಲ ಅಂದರೆ ಏನಪ್ಪ ಅಂದ್ರೆ ಯಾವ ಆಮ್ಲದಲ್ಲಿ ಹೆಚ್ಚಿನ H+ ಅಯಾನುಗಳನ್ನು ಹೊಂದಿರ್ತದೆ, ಯಾವ ಆಮ್ಲ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಗುಣವನ್ನು ಹೊಂದಿರ್ತದೆ ಅಥವಾ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ನಾವೇನು ಕರಿತೀವಿ, ಪ್ರಬಲ ಆಮ್ಲಗಳು ಅಂತ ಕರಿತೀವಿ. ಹೌದಾ, ಇದರಲ್ಲೇ ಇನ್ನೊಂದು ಕ್ವಶನ್ ಕೇಳ್ಯಾರ, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ಅಂತ ಕೇಳ್ಯಾರ. ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ನೋಡ್ರಿ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ. ರಾತ್ರಿಯ ಸಮಯದಲ್ಲಿ ನಾವು ಆಹಾರವನ್ನು ಸೇವಿಸಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯದೆ ಮಲಗದೇವಂದರೆ ಏನಾಗುತ್ತಾ, ನಮ್ಮ ಬಾಯಿಯಲ್ಲಿ ಉಳಿದಂಥ ಅನ್ನದ ಅಗಳಿಗಳಿಗೆ ಬ್ಯಾಕ್ಟೀರಿಯಾಗಳು ಅದನ್ನು ತಿಂದು ಜೀರ್ಣಕ್ರಿಯೆಯನ್ನು ಮಾಡಿ ಆಮ್ಲವನ್ನು ಬಿಡುಗಡೆ ಮಾಡುತ್ತವೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಹಲ್ಲಿನ ಸವೆತ ಉಂಟಾಗ್ತದೆ. ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನ ಎಂದರೆ ಆಹಾರ ಸೇವನೆ ನಂತರ ನಮ್ಮ ಬಾಯಿಯನ್ನು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು, ಅಥವಾ ಊಟ ಆದ ನಂತರನೂ ಕೂಡ ಬ್ರಷ್ ಮಾಡಿ ಮಲಗಬೇಕು. ಹೌದಾ, ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಪೇಸ್ಟ್ ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವೆತ ತಡೆಗಟ್ಟಬಹುದು. ನಮ್ಮ ಬಾಯಿಯೊಳಗಡೆ ಆಮ್ಲದ ಪ್ರಮಾಣ ಜಾಸ್ತಿಯಾಗಿರ್ತದೆ, ಅದಕ್ಕೇನು ಮಾಡಬೇಕು, ನಾವು ಪ್ರತ್ಯಾಮ್ಲ ಇರುವ ಟೂತ್ ಪೇಸ್ಟನ್ನು ಹಚ್ಚದೆ ಅಂದರೆ ಏನಾಗುತ್ತಾ, ಆ ಒಂದು ರಾಸಾಯನಿಕ ಕ್ರಿಯೆ ತಟಸ್ಥಗೊಂಡು ಹಲ್ಲಿನ ಸವೆತ ನಿವಾರಣೆ ಆಗುತ್ತೆ. 54ನೇ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗವನ್ನು ತಿಳಿಸಿ. ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿದಂಥ ಪ್ರಶ್ನೆ. ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ. ಹೌದಾ, ನೋಡ್ರಿ, ಚಲುವೆ ಪುಡಿ ಕೊಟ್ಟಾರ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಎರಡು ಸಂಯುಕ್ತಗಳನ್ನು ಕೊಟ್ಟಾರ. ಹೌದಾ,
ಚಲುವೆ ಪುಡಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅವುಗಳ ಅಣುಸೂತ್ರವನ್ನು ಬರೆಯಿರಿ ಅಂತ ಹೇಳಿ. ಚಲುವೆ ಪುಡಿಯನ್ನು ಇಂಗ್ಲೀಷ್ ಒಳಗೆ ನಾವು ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಅಣುಸೂತ್ರ CaOCl2. ಹೌದಾ, ಇದರ ರಾಸಾಯನಿಕ ಹೆಸರು ಏನಾದರೂ ಕೇಳಿದ್ರಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಬರಿಬೇಕು. ಹೌದಾ, ಈ ಒಂದು ಬ್ಲೀಚಿಂಗ್ ಪುಡಿಯ ಏನಪ್ಪ ಅಂದ್ರೆ ಉಪಯೋಗಗಳು, ಇದನ್ನು ಬಟ್ಟೆ ಕಾರ್ಖಾನೆಗಳಲ್ಲಿ ಬಳಸ್ತಾರೆ, ಹತ್ತಿಯನ್ನು ಶುದ್ಧಗೊಳಿಸಲು ಮತ್ತು ಹತ್ತಿ ನಾರಿಗೆ ಬಿಳುಪನ್ನು ನೀಡಲು, ಕಾಗದ ತಯಾರಿಕೆಗಳಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಇದನ್ನು ಬಳಕೆ ಮಾಡುತ್ತಾರೆ. ಅದೇ ರೀತಿಯಾಗಿ ಲ್ಯಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗಳನ್ನು ಬಿಳುಪು ನೀಡಲು, ಇಸ್ತ್ರಿ ಅಂಗಡಿಯೊಳಗೆ ಬಟ್ಟೆಗಳನ್ನು ತೊಳೆಯಲು ಇದನ್ನು ಬಳಸ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಹೌದಾ, ಉತ್ಕರ್ಷಣಕಾರಿಯಾಗಿ ಏನು ಮಾಡ್ತಾರೆ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಈ ಒಂದು ಬ್ಲೀಚಿಂಗ್ ಪೌಡರನ್ನು ಬಳಸ್ತಾರೆ. ನೆಕ್ಸ್ಟ್ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಾವಿಗಳು, ಹಳ್ಳಿಯಲ್ಲಿ ನೋಡಿರ್ತೀರಿ ನೀವು, ಹಳ್ಳಿಯಲ್ಲಿ ಕುಡಿಯುವ ನೀರಿನ ಬಾವಿಯಲ್ಲಿ ಕ್ರಿಮಿಕೀಟಗಳಾದವು ಅಂದ್ರೆ ಪಂಚಾಯತಿದವರು ಅಥವಾ ಮುನ್ಸಿಪಾಲ್ಟಿದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದರಲ್ಲಿ ಬ್ಲೀಚಿಂಗ್ ಪೌಡರನ್ನು ಮಿಕ್ಸ್ ಮಾಡ್ತಾರಲ್ಲ, ಈ ಎಲ್ಲ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ, ಈ ಚಲುವೆ ಪುಡಿಯನ್ನು ಉಪಯೋಗ ಮಾಡ್ತಾರೆ. ನೆಕ್ಸ್ಟ್ ಇದರೊಳಗೆ ಎರಡನೇದು ನೋಡಿರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೊಟ್ಟಾರ. ಹೌದಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಅಣುಸೂತ್ರ, ಹೌದಾ, CaSO4 12H2O. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣುಸೂತ್ರ. ಇದರ ರಾಸಾಯನಿಕ ಹೆಸರು ಕೇಳಿದ್ರಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಬರಿಬೋದು. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ರಾಸಾಯನಿಕ ಹೆಸರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಸಾಮಾನ್ಯ ಹೆಸರು. CuSO4 12H2O ಇದು ಅಣುಸೂತ್ರ. ನೆಕ್ಸ್ಟ್ ಇದರ ಉಪಯೋಗಗಳು, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಅನೇಕ ಆಟಿಕೆಗಳ ತಯಾರಿಕೆಯಲ್ಲಿ, ಹೌದಾ, ಚಿಕ್ಕ ಮಕ್ಕಳು ಆಟವಾಡುವಂಥ ಗೊಂಬೆಗಳಲ್ಲಿ ಆಗಿರ್ಬೋದು ಅಥವಾ ಅಲಂಕಾರಿಕ ವಸ್ತುಗಳಲ್ಲಿ ಇದನ್ನು ಬಳಕೆ ಮಾಡ್ತಾರಂತ. ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ. ಮನೆಗಳಲ್ಲಿ ಗೋಡೆಗಳು ನುಣುಪಾಗಿರಬೇಕಾಗಿತ್ತಂದ್ರೆ ಇದನ್ನು ಏನು ಮಾಡ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಮುರಿದ ಮೂಳೆಗಳ ಸರಿಯಾದ ಜೋಡಣೆಗೆ, ಹೌದಾ, ಬೋನ್ ಫ್ರ್ಯಾಕ್ಚರ್ ಆಗಿತ್ತು ಅಂದ್ರೆ ಅದನ್ನು ಜಾಯಿಂಟ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಏನು ಮಾಡ್ತಾರಪ್ಪ ಅಂದ್ರೆ ಸಿಮೆಂಟ್ ಪಟ್ಟಿ ಅಂತ ಹಾಕ್ತಾರಲ್ಲ ಹಾಸ್ಪಿಟಲ್ದಾಗ, ಅಲ್ಲಿ ಕೂಡ ಏನು ಮಾಡ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸುತ್ತಾರೆ. 55ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಇದು ಜುಲೈ 2022ರಲ್ಲಿ ಕೇಳಿದಂತಹ ಪ್ರಶ್ನೆ. ಇದು ಈಗಾಗಲೇ ನಾವು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 1 ಅಂಕದ ಪ್ರಶ್ನೆಗಳಲ್ಲಿ ನೋಡಿದ್ದೇವೆ. ಹೌದಾ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ನಾವೇನಂತ ಕರಿತೀವಿ, ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಒಂದು ಉದಾಹರಣೆ, ಪ್ರತ್ಯಾಮ್ಲ ಮತ್ತು ಆಮ್ಲ. ಪ್ರತ್ಯಾಮ್ಲಕ್ಕೆ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ಪ್ಲಸ್ ಆಮ್ಲಕ್ಕೆ ಉದಾಹರಣೆ HCl ಹೈಡ್ರೋಕ್ಲೋರಿಕ್ ಆಮ್ಲ. ಲವಣ ಅಂದ್ರೆ NaCl, ನೀರಂದ್ರೆ H2O. ಹೌದಾ, ಇದು ಏನಪ್ಪ ಅಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಹೌದಾ, ಆಮ್ಲ ಪ್ರತ್ಯಾಮ್ಲ ಎರಡೂ ಪರಸ್ಪರ ವರ್ತಿಸಿದಾಗ ನಮಗೆ ಲವಣ ಮತ್ತು ನೀರು ಬಿಡುಗಡೆ ಆಯ್ತಂದ್ರೆ ಕ್ರಿಯೆ ತಟಸ್ಥ ಆಗುತ್ತೆ. ಹಾಗಾಗಿ ಇದನ್ನು ನಾವು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. 56ನೇ ಪ್ರಶ್ನೆ, CuSO4 12H2O ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು? ಹೌದಾ, ಇದು ನಾವು ಈಗಾಗಲೇ ಸ್ಟಡಿ ಮಾಡೀವಿ. ಇದರ ಒಂದು ಸಾಮಾನ್ಯ ಹೆಸರು ಅಂತ ಕೇಳಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಒಂದು ರಾಸಾಯನಿಕ ಹೆಸರು ಕೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. CuSO4 12H2O ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬರಿಬಹುದು. ನೆಕ್ಸ್ಟ್ 57ನೇ ಪ್ರಶ್ನೆ, ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ? ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ. ಇದನ್ನು ಪೂರಕ ಪರೀಕ್ಷೆಯಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆ ಇದು. ಹೆಚ್ಚು ನೀರು ಮತ್ತು ಕಡಿಮೆ ಪ್ರಮಾಣದ ನೀರನ್ನು ಒಳಗೊಂಡಿರುವ ಆಮ್ಲವನ್ನು ಸಾರರಿಕ್ತ ಆಮ್ಲ. ಹೆಚ್ಚು ನೀರು ಜಾಸ್ತಿ ಇತ್ತು, ಆಮ್ಲದ ಪ್ರಮಾಣ ಕಡಿಮೆ ಇತ್ತಂದ್ರೆ ಅದಕ್ಕೆ ನಾವು ಸಾರರಿಕ್ತ ಆಮ್ಲ ಅಂತ ಕರಿತೀವಿ. ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ನಾವು ಏನಂತ ಕರಿತೀವಿ, ದುರ್ಬಲ ಆಮ್ಲಗಳು ಅಥವಾ ಸಾರರಿಕ್ತ ಆಮ್ಲಗಳು ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ನಾವು ಆಮ್ಲವನ್ನು ನೀರಿಗೆ ಹಾಕಬೇಕಾಗಿತ್ತಂದ್ರೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾವಾಗಲೂ ನಿರಂತರ ಕಲಕುವಿಕೆಯಿಂದ ಸಡನ್ನಾಗಿ ನೀರಿಗೆ ಆಮ್ಲವನ್ನು ಹಾಕಬಾರ್ದು. ಸ್ವಲ್ಪ ಪ್ರಮಾಣದ ಆಮ್ಲವನ್ನು ಹಾಕಿದ ನಂತರ ನಿರಂತರವಾಗಿ ಏನು ಮಾಡಬೇಕು, ಅದನ್ನು ಮಿಕ್ಸ್ ಮಾಡಬೇಕು. ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಆಮ್ಲವನ್ನು ಏನು ಮಾಡಬೇಕು, ನಾವು ನಿಧಾನವಾಗಿ ಹನಿಯಾಗಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ml ಮೆಜರಿಂಗ್ ಸಿಲಿಂಡರನ್ನು ತಗೊಂಡು ನಾವು ಅದಕ್ಕೆ ಅಳತೆಯನ್ನು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲವನ್ನು
ನೀರಿಗೆ ಸೇರಿಸುತ್ತಾ ನಿರಂತರವಾದ ಕಲಕುವಿಕೆಯಿಂದ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 58ನೇ ಪ್ರಶ್ನೆ, ಕೆಳಗಿನ ಸಂದರ್ಭದಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅವುಗಳ ಅಣುಸೂತ್ರವನ್ನು ಬರೆಯಿರಿ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಯಾವ ಒಂದು ವಸ್ತುವನ್ನು ಬಳಸ್ತೀವಿ? ಹೌದಾ, ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅಥವಾ Na2CO3 ಅಥವಾ Na2CO3 10H2O. ಹೌದಾ, ಇದರಲ್ಲಿ ಯಾವುದಾದ್ರೂ ಒಂದು ಬರಿಬೋದು. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡಬೇಕಾಗಿತ್ತಂದ್ರೆ ನಾವು ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ನೆಕ್ಸ್ಟ್ ಎರಡನೇದು, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು, ಕುಡಿಯುವ ನೀರೊಳಗೆ ಏನಾದರೂ ಕ್ರಿಮಿಕೀಟಗಳಾಗಿದ್ದು ಅಂದ್ರೆ ಅವುಗಳನ್ನು ರಿಮೂವ್ ಮಾಡಲು ನಾವು ಚಲುವೆ ಪುಡಿಯನ್ನು ಬಳಸ್ತೀವಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ, ಅಥವಾ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ, ಅಥವಾ ಇದರ ಅಣುಸೂತ್ರವನ್ನು ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ, CaOCl2. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು, ಹೌದಾ, ಮುರಿದ ಮೂಳೆಗಳಿಗೆ ಬೋನ್ ಫ್ರ್ಯಾಕ್ಚರ್ ಆಗಿತ್ತಂದ್ರೆ ಅಲ್ಲಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, CaSO4 ಅಥವಾ ಸಿಮೆಂಟ್ ಪಟ್ಟಿಯನ್ನು ಹಾಕ್ತಾರಲ್ಲ ಅದೇ ಏನಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ, ಇದು ಮಾರ್ಚ್ 2023 SSLC ವಾರ್ಷಿಕ ಪರೀಕ್ಷೆಗೆ ಕೇಳಿದಂತಹ ಪ್ರಶ್ನೆ. 59ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳು ಕೊಟ್ಟಿದೆ. ಈ ಕೆಳಗ 4 ದ್ರಾವಣಗಳನ್ನು ಕೊಟ್ಟಾರಂತ. ಹೌದಾ, 4 ದ್ರಾವಣಗಳ pH ಮೌಲ್ಯವನ್ನು ಸಹ ಕೊಟ್ಟಾರಂತ. ಹೌದಾ, ನೋಡ್ರಿ, ಒಂದು ಕಡೆಗೆ ದ್ರಾವಣ ಅದ, ಒಂದು ಕಡೆಗೆ pH ಮೌಲ್ಯ ಅದ. ದ್ರಾವಣ EFGH ಅಂತ ಕೊಟ್ಟಾರ, pH ಮೌಲ್ಯಗಳು 5, 13, 9, 2 ಅಂತ ಕೊಟ್ಟಾರ. ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣ ಯಾವುದು ಅಂತ ಕೇಳ್ಯಾರ. ಹೌದಾ, ಆಮ್ಲೀಯ ದ್ರಾವಣಗಳು ಯಾವ್ಯಾವು? pH ಮೌಲ್ಯ 7ಕ್ಕಿಂತ ಕಡಿಮೆ ಇರೋವೇನಪ್ಪ ಅಂದ್ರೆ ಆಮ್ಲೀಯ ದ್ರಾವಣಗಳು. ಇಲ್ಲಿ 7ಕ್ಕಿಂತ ಕಡಿಮೆ ಯಾವ್ಯಾವ? 5 ಮತ್ತು 2. ಹೌದಾ, E ಮತ್ತು H ಇವು ಆಮ್ಲೀಯ ದ್ರಾವಣ. ನೆಕ್ಸ್ಟ್ pH ಮೌಲ್ಯ 7ಕ್ಕಿಂತ ಜಾಸ್ತಿ ಇದ್ದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರ್ತವೆ. pH ಮೌಲ್ಯ 7ಕ್ಕಿಂತ ಜಾಸ್ತಿ ಎಷ್ಟದ? 9, 13. F ಮತ್ತು G ಪ್ರತ್ಯಾಮ್ಲೀಯ ದ್ರಾವಣಗಳು ಅಂತ ನಾವು ಕರಿಬಹುದು. ನೆಕ್ಸ್ಟ್ ಇದರೊಳಗೆ 2ನೇ ಕ್ವಶನ್ ಕೇಳ್ಯಾರ. ಏನು ಕೇಳ್ಯಾರ? ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ. ಇದು ಕೂಡ ಮಾರ್ಚ್ 2023ರಲ್ಲಿ ಕೇಳಿದಂತಹ ಪ್ರಶ್ನೆ. ಎ ಕ್ವಶನ್ಕ 2 ಮಾರ್ಕ್ಸ, ನೆಕ್ಸ್ಟ್ ಬಿ ಕ್ವಶನ್ಕ 1 ಮಾರ್ಕ್ಸ, ಟೋಟಲ್ 3 ಮಾರ್ಕ್ಸ. ಹೌದಾ, ಜಠರದಲ್ಲಿರುವಂತಹ ಆಮ್ಲೀಯ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬೇಕಾಗಿತ್ತಂದ್ರೆ ನಾವು ಇಲ್ಲಿ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಅಥವಾ ಮ್ಯಾಗ್ನೇಷಿಯಾದ ಹಾಲು ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ, MgOH ಟೇಕನ್ ಟ್ವೈಸ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಡುಗೆ ಸೋಡಾವನ್ನು ಕೂಡ ಏನು ಮಾಡ್ತೀವಿ ನಾವು ಬಳಸ್ತೀವಿ. ಯಾಕಂದ್ರೆ ಜಠರದಲ್ಲಿ HClನ ಪ್ರಮಾಣ ಜಾಸ್ತಿ ಆಗಿರ್ತದೆ, ಆವಾಗ ನಮ್ಮ ಹೊಟ್ಟೆ ಉರಿತಾ ಇರ್ತದೆ. ಅದಕ್ಕೆ ನಾವು ಪ್ರತ್ಯಾಮ್ಲವನ್ನು ಮಿಕ್ಸ್ ಮಾಡಿದೆವು ಅಂದ್ರೆ ಏನಾಗ್ತದೆ, ಅದು ಕ್ರಿಯೆ ಏನಾಗುತ್ತೆ, ತಟಸ್ಥ ಆಗುತ್ತೆ. ಅರವತ್ತನೇ ಪ್ರಶ್ನೆ, ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು? ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಕೇಳ್ಯಾರ. ಇದು ಏಪ್ರಿಲ್ 2024ರಲ್ಲಿ SSLC ವಾರ್ಷಿಕ ಪರೀಕ್ಷೆಗೆ ಕೇಳಲಾದಂತಹ ಪ್ರಶ್ನೆ. ಹೌದಾ, ನೋಡ್ರಿ, ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ, ಏಕೆಂದರೆ ಅದು ತಟಸ್ಥ ದ್ರಾವಣ. ಹೌದಾ, ಬ್ರೈನ್ ದ್ರಾವಣ ಅಂದರೆ NaCl ಮತ್ತು ನೀರು, ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಎರಡನ್ನು ಮಿಕ್ಸ್ ಮಾಡಿದಾಗ ನಮಗೇನಾಗುತ್ತೆ, ಬ್ರೈನ್ ದ್ರಾವಣ ಸಿಗುತ್ತೆ. ಹೌದಾ, ಅದರೊಳಗೆ ನಾವು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಏನಾಗಿರಂಗಿಲ್ಲ, ಅದು ಒಂದು ತಟಸ್ಥ ದ್ರಾವಣ ಆಗಿರ್ತದೆ. ಹಾಗಾಗಿ ಯಾವುದು ತಟಸ್ಥ ದ್ರಾವಣ ಆಗಿರ್ತದೆ ಅಲ್ಲಿ ಲಿಟ್ಮಸ್ ಪೇಪರ್ಗಳ ಬಣ್ಣ ಏನಾಗಂಗಿಲ್ಲ, ಬದಲಾವಣೆ ಆಗಂಗಿಲ್ಲ. ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನೋಡ್ರಿ, ಫಸ್ಟ್ ಬ್ರೈನ್ ದ್ರಾವಣದಲ್ಲಿ ಏನಂತ ಹೇಳಿದರು,
ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗಂಗಿಲ್ಲ, ಯಾಕಂದರೆ ಅದು ತಟಸ್ಥ ದ್ರಾವಣ. ನೆಕ್ಸ್ಟ್ ಅದೇ ಬ್ರೈನ್ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಆರಿಸಿ ಪಡೆದ ವಿದ್ಯುತ್ ಪ್ರವಾಹ ಹರಿಸಿದ ಬಳಿಕ ಅಲ್ಲಿ ಕೆಂಪು ಲಿಟ್ಮಸ್ ಪೇಪರನ್ನು ನಾವು ಮುಳುಗಿಸ್ತೀವಿ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಯಾಕಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬುದೇನು ಒಂದು ಪ್ರತ್ಯಾಮ್ಲೀಯ ದ್ರಾವಣ. ವಿದ್ಯುತ್ ಹರಿಯಕ್ಕಿಂತ ಮೊದಲ ಅಲ್ಲಿ ಲಿಟ್ಮಸ್ ಪೇಪರ್ಗಳ ಬಣ್ಣ ಬದಲಾವಣೆ ಆಗಂಗಿಲ್ಲ. ಯಾವಾಗ ವಿದ್ಯುತ್ ಪ್ರವಾಹವನ್ನು ಮಾಡಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯನ್ನು ಮಾಡ್ತೀವಿ, ಅವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೆ ಮತ್ತು ಲಿಟ್ಮಸ್ ಪೇಪರ್ ಎದ್ರೆ ಕೆಂಪಿದೇನಾಗುತ್ತಂತ ನೀಲಿ ಆಗುತ್ತಂತ, ಯಾಕಂದ್ರೆ ಅದೊಂದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರ್ತದೆ. ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ PQR ಮತ್ತು S ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ. ಇಲ್ಲಿ PQR ಅಂತ 4 ದ್ರಾವಣಗಳದಾವ, ಅದರ pH ಮೌಲ್ಯಗಳನ್ನು ಕೊಟ್ಟಾರ. 8, 2, 11 ಮತ್ತು 14 ಆಗಿದೆ. ಇವುಗಳಲ್ಲಿ ಯಾವ ದ್ರಾವಣವು, ಹೌದಾ, ಕೊಟ್ಟಿರುವ 4 ದ್ರಾವಣಗಳಲ್ಲಿ ಯಾವ ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣವನ್ನು ಉಂಟು ಮಾಡುತ್ತದೆ, ಏಕೆ? ಅತಿ ಹೆಚ್ಚು OH ಮೈನಸ್ಗಳ ಸಾರತೆ ಹೊಂದಿರುವ ದ್ರಾವಣ ಯಾವುದು, ಏಕೆ? 2024ರಲ್ಲಿ ಕೇಳಿದಂತಹ ಪ್ರಶ್ನೆ, ಹೌದಾ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋಣ. ಕ್ಯೂ ದ್ರಾವಣ PQ ಎರಡನೇದು, ಹೌದಾ. ಕ್ಯೂ ದ್ರಾವಣ ಏನು ಮಾಡ್ತದಂತ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ, ಏಕೆಂದರೆ ಇದು ಆಮ್ಲೀಯ ಗುಣವನ್ನು ಹೊಂದಿದೆ. ಕ್ಯೂ ದ್ರಾವಣ ಏನು ಮಾಡ್ತದಂತ ನೀಲಿ ಲಿಟ್ಮಸ್, ಆಮ್ಲಗಳು ಏನು ಮಾಡ್ತಾವ, ನೀಲಿ ಲಿಟ್ಮಸ್ ಇದ್ದಿದ್ದನ್ನು ಕೆಂಪು ಲಿಟ್ಮಸ್ ಕಾಗದವನ್ನಾಗಿ ಬದಲಾವಣೆ ಮಾಡ್ತಾವ, ಹೌದಾ. ಕ್ಯೂದು pH ಮೌಲ್ಯ ಎಷ್ಟದ? 2 ಅದ. ಇದು ಪ್ರಬಲ ಆಮ್ಲ ಅಂತ ಹೇಳ್ಬೋದು. ಹಾಗಾಗಿ ಇದೇನು ಮಾಡ್ತದೆ, ನೀಲಿದಿದ್ದನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತದೆ, ಲಿಟ್ಮಸ್ ಪೇಪರ್ನ ಬಣ್ಣವನ್ನು. ನೆಕ್ಸ್ಟ್ ಅತಿ ಹೆಚ್ಚು OH ಮೈನಸ್ ಆಯನಗಳ ಸಾರಥ್ಯವನ್ನು ಹೊಂದಿದ್ದು ಯಾವುದು ಅಂತ ಕೇಳ್ಯಾರ, ಹೌದಾ. S ದ್ರಾವಣ PQRS, ಎಸ್ನ pH ಮೌಲ್ಯ ಎಷ್ಟದ? 14 ಅದ, ಏಕೆಂದರೆ ಇದು ಒಂದು ಪ್ರಬಲ ಪ್ರತ್ಯಾಮ್ಲ. pH ಮೌಲ್ಯ 14, ಲಾಸ್ಟ್ ಅದು ಪ್ರಬಲ ಪ್ರತ್ಯಾಮ್ಲ, ಹೌದಾ. ಅಲ್ಲಿ OH ಮೈನಸ್ ಆಯನಗಳ ಸಾರಥ್ಯ ಜಾಸ್ತಿ ಅದ, ಹೌದಾ. 62ನೇ ಪ್ರಶ್ನೆ, ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ ಅಂತ ಹೇಳ್ಯಾರ. ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ನೆಕ್ಸ್ಟ್ ಜಠರ ರಸ, ಇದರಲ್ಲಿ ಮೊಸರಿನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು? ಲ್ಯಾಕ್ಟಿಕ್ ಆಮ್ಲ. ಜಠರ ರಸದಲ್ಲಿ ಕಂಡುಬರುವಂಥ ಆಮ್ಲ ಯಾವುದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಅದರ ಅಣುಸೂತ್ರ ಏನಪ್ಪ ಅಂದ್ರೆ HCl. ನೆಕ್ಸ್ಟ್ 63ನೇ ಪ್ರಶ್ನೆ, A, B, C ಮತ್ತು D ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 2, 6, 8 ಮತ್ತು 13 ಆಗಿದೆ. ಹಾಗಾದರೆ ದ್ರಾವಣಗಳಲ್ಲಿ, ಹೌದಾ, ಎ ಕ್ವಶನ್, ಯಾವ ದ್ರಾವಣವು ಹೆಚ್ಚು H+ ಮತ್ತು ಯಾವ ದ್ರಾವಣವು ಹೆಚ್ಚು OH ಮೈನಸ್ ಆಯನಗಳ ಸಾರತೆಯನ್ನು ಹೊಂದಿದೆ, ಏಕೆ ಅಂತ ಕೇಳ್ಯಾರ. ABCD ದ್ರಾವಣಗಳಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಎ ದ್ರಾವಣವು ಹೆಚ್ಚು H+ ಆಯನಗಳ ಸಾರತೆಯನ್ನು ಹೊಂದಿದೆ. ಕಾರಣ pH ಮೌಲ್ಯ ಅತಿ ಕಡಿಮೆ ಇದ್ದಷ್ಟು ಏನಾಗುತ್ತಾ, H+ ಅಯಾನುಗಳ ಸಾರತೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡಿ ದ್ರಾವಣವು ಹೆಚ್ಚು OH ಮೈನಸ್ ಅಯಾನುಗಳ ಸಾರತೆಯನ್ನು ಹೊಂದಿದೆ. ಕಾರಣ pH ಮೌಲ್ಯ ಹೆಚ್ಚಾದಂತೆ ಏನಾಗುತ್ತಪ್ಪ ಅಂದ್ರೆ 7ರಿಂದ 14ರವರೆಗೆ pH ಮೌಲ್ಯ ಹೆಚ್ಚಾಯ್ತಂದ್ರೆ ಅಯಾನುಗಳ ಸಾರತೆ ಹೆಚ್ಚು. ದ್ರಾವಣ ಎ ಮತ್ತು ಡಿ, ದ್ರಾವಣ ಬಿ ಮತ್ತು ಸಿ, ಹೌದಾ. ನೋಡ್ರಿ, ಇಲ್ಲಿ ನಾವು ಅತಿ ಹೆಚ್ಚು ಯಾವುದಪ್ಪ ಅಂದರೆ H+ ಅಯಾನುಗಳನ್ನು ಹೊಂದಿದ್ದು ಯಾವುದು? ಎ. ನೆಕ್ಸ್ಟ್ ಅತಿ ಹೆಚ್ಚು OH ಮೈನಸ್ ಹೊಂದಿದ್ದು ಯಾವುದಪ್ಪ ಅಂದ್ರೆ ಡಿ ಅಂತ ಹೇಳ್ಬೋದು, ಹೌದಾ. ನೆಕ್ಸ್ಟ್ ಏನು ಕೇಳ್ಯಾರ ಕ್ವಶನ್, ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು, ಹೌದಾ. ನಾವು ತಟಸ್ಥ ಲವಣಗಳನ್ನು ಪಡಿಬೇಕಾಗಿತ್ತಂದ್ರೆ ನಾವು ದ್ರಾವಣ ಎ ಮತ್ತು ಡಿ, ಹೌದಾ. ಎ ಮತ್ತು ಡಿ ಅಂದ್ರೆ ಪ್ರಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ. ನೆಕ್ಸ್ಟ್ ಬಿ ಮತ್ತು ಸಿ, ಹೌದಾ. ಬಿ ಮತ್ತು ಸಿ, ಬಿ ಅಂದರೆ ಯಾವುದು? 6, ನೆಕ್ಸ್ಟ್ ಸಿ ಅಂದರೆ 8. ಇವು ಏನಪ್ಪ ಅಂದ್ರೆ ಇವುಗಳನ್ನು ಪರಸ್ಪರ ರಿಯಾಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಒಂದು ಆಮ್ಲ, ಒಂದು ಪ್ರತ್ಯಾಮ್ಲ, ಒಂದು ಆಮ್ಲ, ಒಂದು ಪ್ರತ್ಯಾಮ್ಲವನ್ನು, ಆವಾಗ ನಮಗೇನು ಸಿಗುತ್ತೆ? ತಟಸ್ಥ ಲವಣ ಸಿಗುತ್ತೆ, ಹೌದಾ. ಇವು ಒಂದು ಪ್ರಬಲ ಆಮ್ಲ, ಎ ಎಂಬುದು ಪ್ರಬಲ ಆಮ್ಲ, ಡಿ ಎಂಬುದು ಪ್ರಬಲ ಪ್ರತ್ಯಾಮ್ಲ, ಎರಡು ಕೂಡಿದಾಗ ಲವಣ ತಟಸ್ಥ ಆಗುತ್ತೆ. ನೆಕ್ಸ್ಟ್ ಬಿ ಎಂಬುದು ದುರ್ಬಲ ಆಮ್ಲ, ಸಿ ಎಂಬುದು ದುರ್ಬಲ ಪ್ರತ್ಯಾಮ್ಲ.
ಇದಕ್ಕೇನಾಗುತ್ತಪ್ಪ ಅಂದ್ರೆ ಎರಡು ಪರಸ್ಪರ ವರ್ತಿಸಿದಾಗ ತಟಸ್ಥ ಲವಣ ಸಿಗುತ್ತೆ. ಹೌದಾ? ಆಗಸ್ಟ್ 2024ರಲ್ಲಿ ಕೇಳಿದಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆ